ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಷ್ಟು ಸಾರ್ ಅಂದ್ರೆ ಶಿಸ್ತು. ಆ ಶಿಸ್ತಿನ ಅಭಿಮಾನಿಗಳ ಸಿಪಾಯಿಗಳು ನೀವು. ನಿಮಗೆ ನನ್ನ ನಮಸ್ಕಾರ. ಈ ಸಮಯ ಯಾಕೆ ಕಳೆದಿದೆ ಅಂದರೆ ನಿಜವಾಗ್ಲೂ ನೆನೆಸ್ಕೊಂಡು ಭಾಳ ದುಃಖನೂ ಆಗುತ್ತೆ, ಭಾಳ ಕಷ್ಟ ಆಗುತ್ತೆ. ಸಿನಿಮಾ ಆಗಿ 25 ವರ್ಷ ಆಯಿತು. ಹಾಗೆ ಅವ್ರನ್ನ ದೈಹಿಕವಾಗಿ ಇಲ್ಲಿಂದ ಹೋಗಿ 15 ವರ್ಷ ಆಗ್ತಾ ಬರ್ತಾ ಇದೆ. ಅವರು ಯಾವಾಗಲೂ ಸದಾ ನಮ್ಮ ಇರ್ತಾರೆ ಅಂತ ಅವ್ರ ವಿಷಯವನ್ನು ಮಾತಾಡಬೇಕು ಅಂದಾಗ ಎಮೋಷ್ನಲ್ ಆಗಿಬಿಡ್ತೀವಿ. ಈಗ ಪ್ರಿಯಾಂಕಾ ಮೇಡಮ್ ಅದನ್ನೇ ಹೇಳ್ತಾರೆ, ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೀವಿ ಅಂತ. ಎಮೋಷ್ನಲ್ ಆದಾಗ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನಮಗೆ. ಯಾಕಂದರೆ ಅವರು ಶಿಸ್ತನ್ನು ನೋಡಿ ಕಲಿತಂಥವ್ರುಗಳಲ್ಲಿ ಅನೇಕರು ಇರ್ತದೆ. ಅದರಲ್ಲಿ ಈಗ ನಾನು ಹೇಳಿದೆ, ಈಗ ನಾನು ಇವರೆಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಇವರೆಲ್ಲರೂ ಶಿಸ್ತಿನಲ್ಲಿ ಇರ್ತಕ್ಕಂಥವ್ರು, ನಮ್ಮ ಜೊತೆ ಇರ್ತಕ್ಕಂಥವ್ರೆಲ್ಲ ರೂಪೇಂದ್ರವರಾಗಿರ್ಬೋದು, ಗಣೇಶ ಆಗಿರ್ಬೋದು, ದೇವರಾಜ ಆಗಿರ್ಬೋದು ಎಲ್ಲ. ಪ್ರಿಯಾಂಕಾ ಮೇಡಮ್ ಅವ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನಾವು ಮಾಡುವಾಗ ಊಟಿನಲ್ಲಿ ಸಿನಿಮಾ ಸಾಂಗ್ ಮಾಡ್ತಾ ಇದ್ದೀವಿ. ಕಾವೇರಿಗೆ ಕಾಲುಂಗದ ಪ್ರವೇಶವಿಲ್ಲ ಅಂತ ಸಾಂಗನ್ನು ಕೇಳಿದ್ರು. ಅದನ್ನು ಕಲ್ಯಾಣ ಹಾಡು ಬರ್ತಿರ್ತಕ್ಕಂಥದ್ದನ್ನು ಅಲ್ಲಿ ಒಂದು ಈ ರೈಲ್ ಎಫೆಕ್ಟ್ ಒಂದು ಸೀನ್ ಇತ್ತು. ಸಿಂಗಲ್ ಮಾಡುವಾಗ ಅಲ್ಲಿ ಊಟಿ ಅಂದರೆ ಗೊತ್ತಿರುತ್ತೆ ನಿಮಗೆ, ಭಾಳ ಚಳಿ, ನಿಯರ್ ಟು -ಡಿಗ್ರಿ ಅಂತ ಬರ್ತದೆ. ಇದನ್ನು ನೈಟ್ ಶೂಟಿಂಗ್ ಮಾಡ್ತಾ ಇದ್ದೀವಿ. ನೈಟ್ ಶೂಟಿಂಗ್ ಮಾಡ್ತಾ ಇದ್ದಾಗ ಟ್ಯಾಂಕರ್ ತರಿಸಿ ಟ್ಯಾಂಕರಿಂದ ನೀರು ಹಾಕಿದ್ದು ಇದು ಮಾಡಿದಾಗ ತುಂಬ ಚಳಿ ತಡೆಯೋಕ್ಕಾಗ್ತಾ ಇರಲಿಲ್ಲ. ಆ ಚಳಿನಲ್ಲಿ ಹಾಕಿದ್ರು. ಅದಾದ ನಂತರ ಆ ಚಳಿನಾಗ ಅವರು ಆ್ಯಕ್ಟ್ ಮಾಡೋರು. ಅದಾದಮೇಲೆ ಏನಾಗೋಯ್ತು ಅಂದರೆ ಈ ನಮ್ಮ ಪ್ರೊಡಕ್ಷನಲ್ಲಿದ್ದು ಜೊತೆಗಿದ್ದವ್ರು ಏನು ಮಾಡಿದ್ರು, ಅವರು ತಣ್ಣೀರಲ್ಲಿ ಆ್ಯಕ್ಟ್ ಮಾಡಿದ ತಕ್ಷಣ ಆಚೆ ಬಂದ ತಕ್ಷಣ ಇಮಿಡಿಯೇಟಾಗಿ ಏನು ಮಾಡಿದ್ರು, ಚಳಿ ಆಗ್ತಾ ಇದೆಯಲ್ಲ ಅಂತಂದ್ಬಿಟ್ಟು ಬಿಸಿನೀರು ಮೈಮೇಲೆ ಹಾಕ್ಬಿಟ್ರು. ಬಿಸಿ ನೀರು ಆಗುತ್ತೆ ಅಂದ ತಕ್ಷಣ ಅದು ಯಾವಾಗಲೂ ಆ ಥರ ಹಾಕಬಾರ್ದು. ಇಮಿಡಿಯೇಟಾಗಿ ಬಿಸಿನೀರನ್ನ ಹಾಕ್ಬಾರ್ದು. ತಣ್ಣೀರಲ್ಲಿ ಬಂದ ತಕ್ಷಣ ಬಿಸಿಲಾಗ ಅಲ್ಲಿ ಭಾಳ ಎಫೆಕ್ಟ್ ಆಯಿತು. ಅಂಥ ಚಳಿನಲ್ಲೂ ಅಂತ ನಡುತ್ತಾ ಇದ್ರು ಅವಾಗ ಅವ್ರಿಗೆ ಮೈ ಹುಷಾರಿಲ್ದಂಗೆ ಆಯಿತು. ಇಮಿಡಿಯೇಟಾಗಿ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡ್ಬಂದಾಗ ವಿಷ್ಣು ಸಾರು ನಾವೆಲ್ಲ ಹೋಗಿ ಈಗ ಟ್ರೀಟ್ಮೆಂಟ್ ಕೊಡಿಸಿ, ಮಾರ್ನಿಂಗ್ ಸರ್ ಬೇಡ ಡ್ಯಾನ್ಸ್ ಮಾಸ್ಟರ್ ಹೇಳಿ ಅವಾಗ ಈಗ ನಾಳೆ ಸೀನ್ ಇತ್ತು, ಸಾಂಗ್ ಇತ್ತು, ಬೇಡ ನಾಳೆ ಬೇಡ ಮೇಡಮ್ ಅಂದರೆ ನೀವು ನಂಬೋದಿಲ್ಲ, ಹಠ ಮಾಡಿ ತಿರ್ಗಿ ಅವರು ಬಂದರು. ಅವ್ರ ತಾಯಿಯವರು ಅದೇನೋ ಬೆಂಗಾಲಿನಲ್ಲಿ ಹೇಳ್ತಾ ಇದ್ರು. ಅವಾಗ ಇವ್ರು ಮಾತಾಡ್ತಾ ಇದ್ದಾಗ ನಾನು ಕೇಳಿದೆ, ಮೇಡಮ್ ನಾನು ಹಿಂದಿಗೂ ಮಾತಾಡ್ತಾ ಇದ್ದೆ ಮೇಡಮ್ ಹತ್ರ, ಕ್ಯಾವೋ ಮೇಡಮ್ ಕ್ಯಾವೋ ಅಂತ. ನೇ ಕುಚ್ಕೊಡ್ರೆ ಮೇಡಮ್ ಆಚಿನ ಕುಚ್ಕೊಡ್ರೆ ಮೈ ಶೂಟಿಂಗ್ ಆರಾಮ ಒಂದು. ನಮ್ಮಮ್ಮ ಏನು ಹೇಳ್ತಾರೆ, ಇಲ್ಲ ನಾನು ಶೂಟಿಂಗ್ ಬರ್ತೀನಿ, ನಾನು ಬಂದೇ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೆ ಸಟ ಮಾಡಿದ್ರು. ಆ ಒಂದು ಮೈ ಹುಷಾರಿದ್ರೂ ಬಂದಂಥ ಬಂದಾಗ ವಿಷ್ಣು ಸಾರ್ ಹಿಂಗೆ ನೋಡ್ತಾ ಇದ್ರು. ಏನು ಸರ್ ಅಂತ, ಅಲ್ಲ ಹೆಣ್ಮಗುಗೆ ನಿನ್ನೆ ತಾನೇ ಹಂಗಾಗುತ್ತೆ, ಆಗ್ಲಿ ಇಮಿಡಿಯೇಟಾಗಿ ರೆಡಿಯಾಗಿ ಬಂದು ಶೂಟಿಂಗ್ ಮಾಡ್ತಾ ಇದ್ರು. ನಾಗಣ ಏನಿದು ಅಂದರು. ಇಲ್ಲ ಸರ್ ಅವರು ಕೇಳಿದೆ, ಅವ್ರ ಅಮ್ಮನಿಗೆ ಇವರೇ ಬೈತಾ ಇದ್ರು, ಸರ್ ಇಷ್ಟು ಜನ ಯೂನಿಟ್ ಎಲ್ಲ ಇದ್ದಾರೆ, ನಮ್ಮ ಅಮ್ಮನಿಗೆ ಗೊತ್ತಾಗೋದಿಲ್ಲ, ನಾನು ಮಾಡ್ತಿದ್ದೀನಿ ಅಂತೇಳಿ ಬಂದು ಶೂಟಿಂಗ್ ಮಾಡಿದ್ರು. ಇವೆಲ್ಲ ಒಂದು ನೆನಪುಗಳು. ವಿಷ್ಣು ಸರ್ ಬೇಡ ಪ್ಯಾಕಪ್ ಮಾಡಿಬಿಟ್ರೆ ಹೆಂಗೆ ಅಂತಂದ್ರು. ಇಲ್ಲ ಸರ್ ಅವರು ಮೇಡಮ್ ಇವರು ಹೇಳಿದ ನೇ ಕರುಗ ಸರ್ ಅಂತ ಹೇಳಿ ವಿಷ್ಣು ಸರ್ ಅಂತ ಹೇಳಿ ಸೀನನ್ನು ಮಾಡಿ ಅದ ನೀವು ಮೊದಲೇ ಎಷ್ಟು ನಡೆಯೋಳು ಕಳ್ಸ್ಕೊಟ್ರು. ನೀವು ಶ್ರೀರಂಗಪಟ್ಟಣದ ಶೂಟಿಂಗ್ ಮಾಡೋ ನಾನು ಬಂದಿದ್ದೆ. ನಾನು ಬಂದಿದ್ದೆ ನಾನು ಶ್ರೀರಂಗಪಟ್ಟಣದ ಸಾರಿ ಕಳ್ಸ್ಕೊಟ್ಟಿದ್ದೆ. ನೋಡಿ ಹೆಂಡತಿ ಬಿಟ್ಕೊಡೋದಿಲ್ಲ, ಅವ್ರು ಇವ್ರನ್ನ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಇದೆ ಸಾಕ್ಷಿ. ನಿಜವಾದ ಏನು ಸಂತೋಷದ ದಾಂಪತ್ಯ ಜೀವನವನ್ನು ಹೇಗೆ ನಡೆಸ್ತಾ ಇದ್ದಾರೆ ಅನ್ನೋದು ನಿಜವೇ ಅರ್ಥ ಆಗ್ತದೆ, ಗೊತ್ತಾಗುತ್ತೆ. ಸೊ ಕೋಟಿಗೊಬ್ಬ ಹೇಳಬೇಕು ಅಂತಂದರೆ ಅನೇಕ ವಿಷಯಗಳಿದೆ. ಅದು ಹೇಳೋದಕ್ಕೆ ಸಾಕಷ್ಟು ಸಮಯಗಳು ಬೇಕು. ಅದು ಹೇಳೋದು ಒಂದಿನ 2 ದಿವಸ ಸಿನಿಮಾ ಬಗ್ಗೆ ಮಾತಾಡ್ತಕ್ಕಂಥದ್ದು ಇರ್ತದೆ. ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೋಟಿಗೊಬ್ಬ ಸಿನಿಮಾ ಮಾಡಬೇಕು ಅಂದಾಗ ಈಗಾಗಲೇ ಹೇಳಿದ್ರು ಬಾಬು ಅವರು, ಭಾಷಾ ಅಂತ ಸಿನಿಮಾ ಮಾಡ್ತೀನಿ. ನನಗೆ ಸುಮಾರು ಜನ ಬಂದು ಕೇಳೋದು, ಏನ್ರಿ ಭಾಷಾ ಸಿನಿಮಾ ಮಾಡ್ತಿದ್ದೀರಾ ಅಂದ್ರೆ ಅಂತ ಹೇಳಿದ್ರೆ ನಾನೇನು ರಿಪ್ಲೈ ಮಾಡ್ತಾ ಇಲ್ಲ. ಅದೇನ್ರಿ ಭಾಷಾ ಸಿನಿಮಾ ಮಾಡೋಕ್ಕಾಗಿತ್ತೇನೆ ನೀವೆಲ್ಲ ಎದುರು ಮಾಡ್ತೀರಾ ನೀವು ಅನ್ನೋದು. ಆವಾಗ ನಾನು ಯೋಚನೆ ಮಾಡಿ ಹೇಳ್ತೀನಿ, ನೀವೇನೇನು ಮಾತಾಡೋದಾದ್ರೆ ಹೇಳ್ರಿ ಅಂದರು. ನಾನಂದ್ರೆ ಇಲ್ಲ ಸರ್, ನಾನು ಕೋಟಿಗೊಬ್ಬ ಅನ್ನೋ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂದೆ. ನಾನು ಕೋಟಿಗೊಬ್ಬ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಅದು ಆ ಸಿನಿಮಾ ಆಗಿದ್ದು ಒಂದು ಇತಿಹಾಸ ಅಂತ ಈಗಾಗಲೇ ಬಾಬು ಅವರು ಹೇಳಿದ್ದಾರೆ. 51 ದಿವಸದಲ್ಲಿ ಸಿನಿಮಾವನ್ನು ಮಾಡಿದ್ವಿ ನಾವು. 51 ಡೇಸಲ್ಲಿ ಸಿನಿಮಾವನ್ನು ಮುಗಿಸಿದ್ವಿ ನಾವು. 114ನೇ ದಿವಸದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಇದರಲ್ಲಿ ಒಂದು ಎಕನಾಮಿಕ್ಸ್ ಕೂಡ ಇದೆ. ಇದರಲ್ಲಿ ಒಂದು ಸೀಕ್ರೆಟ್ ಇದೆ ಎಕನಾಮಿಕ್ಸ್. ಏನಂತಂದರೆ ನಾವು ಫೈನಾನ್ಸ್ ತಗೊಂಡ್ರೆ 4 ತಿಂಗಳಲ್ಲಿ ಫೈನಾನ್ಸ್ಗೆ ನಾವು ದುಡ್ಡನ್ನು ಕೊಡಬೇಕು. 120 ದಿವಸದಲ್ಲಿ ಕೊಡಬೇಕು. ಸೊ 1 ದಿವಸ ಹೆಚ್ಚಾದರೂ ತಿರುಗಿ ಬಡ್ಡಿ ಮುಂದಕ್ಕೆ ಹೋಗ್ತದೆ.
ಇವೆಲ್ಲ ಎಕನಾಮಿಕ್ಸ್ ಕೂಡ ಎಲ್ಲರಿಗೂ ಇದ್ದಿದ್ದಂಥದ್ದು. ಬಟ್ ಆದರೆ ಆ ಶಿಸ್ತು ಅಂತ ಹೇಳಿದ್ರೆ, ಆ ಶಿಸ್ತಿನಲ್ಲಿ ನಾವು 51 ದಿವಸದಲ್ಲಿ ಸಿನಿಮಾವನ್ನು ಮುಗಿಸಿದ್ವಿ. 114ನೇ ದಿವಸಕ್ಕೆ ಸಿನಿಮಾವನ್ನು ರಿಲೀಸ್ ಮಾಡಿದ್ವಿ. 114ನೇ ದಿವಸ ರಿಲೀಸ್ ಆದಮೇಲೆ ಆ ಸಿನಿಮಾ 3 ದಿವಸ ಹೆಂಗೋಯ್ತು ಅನ್ನೋದು ನಿಮಗೆ ಎಲ್ಲ ಗೊತ್ತಿದೆ. ನೀವೆಲ್ಲ ಯಾವ ರೀತಿ ನೀವೆಲ್ಲ ಅದನ್ನು ಇಟ್ಕೊಂಡು ಮೆರವಣಿಗೆ ಮಾಡಿದಂಥ ಚಿತ್ರ ಕೋಟಿಗೊಬ್ಬ. ನಮ್ಮ ಭಾರತಿ ಮೇಡಮ್ ಅವರು ಹೇಳಿದಾಗ ಕೋಟಿಗೊಬ್ಬ ಆಗೋದಕ್ಕೆ ಕಾರಣಕರ್ತರು ನೀವು ಅಂತ ಆಗ್ಬೋದು ಈಗ ಅನ್ನೋದು ಸತ್ಯ ಅನ್ನೋದು ಇದೆ. ಇವೆಲ್ಲ ಅಭಿಮಾನಿ ದೇವರುಗಳು ಅಂತ ಹೇಳ್ತಾ ಇಲ್ಲ, ಅದರಿಂದ ಶಿಸ್ತಿನ ಸಿಪಾಯಿಗಳು ನೀವು. ಈ ಚಿತ್ರದ ಸಕ್ಸಸ್ಗೆ ಕಾರಣಕರ್ತರಾದರು ನೀವು. ಈಗ ಮತ್ತೊಮ್ಮೆ ಮಗದೊಮ್ಮೆ ಬಾಬು ಅವರು ಆ ಸಿನಿಮಾವನ್ನು, ಬಾಬು ಅವರು ವೆಂಕಟೇಶ್ ಅವರು ಎಲ್ಲ ಸೇರಿ ಈಗ ಆ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ್ರೆ ನೀವು ನೋಡಿ ಅದೇ ಯಶಸ್ಸನ್ನು ಬರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ, ಈಗೆಲ್ಲ ಮಾತಾಡೋರಿದ್ದಾರೆ. ನಾವು ಆಮೇಲೆ ಇನ್ನೊಂದು ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ. ಮೊದಲೇ ನಮ್ಮ ಬಾಬು ಸೀಕ್ರೆಟ್ ಬಿಟ್ಕೊಟ್ಬಿಟ್ರು. ನಾನು ಸೀಕ್ರೆಟ್ನ ಬಿಡಬಾರ್ದು ಅಂತಿದ್ದೆ. ಒಬ್ಬ ವ್ಯಕ್ತಿಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಥವಾ ಬೆಳೀತಾ ಇದ್ದಾಗ ಒಂದೊಂದು ಸ್ಥಿತಿ ಬಂದಾಗ ಒಬ್ಬರಿಗೆ ಅವ್ನ ಮನಸ್ಸಿನ ಒಬ್ಬ ನಾಯಕ ಅಂತ ಇರ್ತಾನೆ, ಒಬ್ಬ ಇನ್ಸ್ಪಿರೇಷನ್ ಇರ್ತಾರೆ. ಆ ಇನ್ಸ್ಪಿರೇಷನ್ ಇದ್ದ ಒಂದು ಯುವಕ ಇದ್ದ. ಆ ಯುವಕನಿಗೆ ಹಾಗೆ ಒಂದು ವಿಶ್ವಸಂಸ್ಥೆ ಸಿನಿಮಾ ರಿಲೀಸ್ ಆದರೆ ಆ ಸಿನಿಮಾಗೆ ಅವನ ಸ್ನೇಹಿತರೆಲ್ಲ ಸೇರಿಕೊಂಡು ಜೊತೆಗೂಡ್ಕೊಂಡು ಸೈಕಲ್ ಮೇಲೆ ಹೋಗ್ಕೊಂಡು ಅದಕ್ಕೆ ಒಂದು ಸ್ಟಾರ್ಗಳನ್ನ ಹಾಕ್ಕೊಂಡು ಆ ದೊಡ್ಡ ಕಟೌಟ್ ಇದ್ದ, ಆ ಕಟೌಟ್ ಮೇಲೆ ಹತ್ತಿ ಅದಕ್ಕೊಂದು ಸ್ಟಾರ್ ಕಟ್ತಾ ಇದ್ದ. ಆ ಸ್ಟಾರ್ ಕಟ್ಟಿದಾಗ ಹುಡುಗನೇ ಮುಂದೆ ಸ್ಟಾರ್ ಆಗ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಆ ಸ್ಟಾರ್ ಆಗಿದೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು. ಇದನ್ನ ರೂಪ ಚಿತ್ರಮಂದಿರ ಅಂತ ನೆಲಮಂಗಲದಲ್ಲಿ ಇವಾಗೆಲ್ಲ ಅದನ್ನು ಇಂಪ್ರೂವ್ ಮಾಡಿದ್ದಾರೆ. ಆ ಥಿಯೇಟ್ರ್ನಲ್ಲಿ ಇದ್ದು ಬೆಳೆದಂಥ ಹುಡುಗ ವಿಷ್ಣು ಸರ್ ಜೊತೆಗೆ ಅವರು ಶಿಸ್ತನ್ನು ಅವರು ಕಲ್ತಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳ್ತೀನಿ ನಾನು. ಸೊ ಅದರಿಂದ 2 ಮಾತನ್ನು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್.